ಭಾರತದ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡೋ ಬಾಂಗ್ಲಾಕ್ಕೆ ತನ್ನ ದೇಶವನ್ನ ಕಾಪಾಡಿಕೊಳ್ಳೋ ತಾಕತ್ತಿಲ್ಲ. ಆದರೂ ಭಾರತದ ಮುಂದೆ ನಾನೇನೋ ಸಾಧನೆ ಮಾಡ್ತೀನಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡುತ್ತೆ. ಆದರೆ ಯಾವತ್ತಿದ್ರೂ ಭಾರತ ಆನೆನೇ, ನಮ್ಮ ಮುಂದೆ ಬಾಂಗ್ಲಾ ಒಂದು ಚಿಕ್ಕ ಹುಳ ಅಷ್ಟೇ. ಯಾಕಿವತ್ತು ಬಾಂಗ್ಲಾ ವಿಷಯ ತೆಗೆದುಕೊಂಡಿದ್ದೇನೆ ಅಂದರೆ, ಅರಖಾನ್ ಆರ್ಮಿ ಬಾಂಗ್ಲಾವನ್ನ ಹೇಗೆಲ್ಲ ಆಟ ಆಡಿಸ್ತಿದೆ, ಯೂನಸ್ ಸರ್ಕಾರ ಭಾರತದ ಮುಂದೆ ಮಂಡಿಯೂರುವ ಸಮಯ ಹತ್ತಿರ ಬರುತ್ತೆ ಅನ್ನೋದನ್ನ ಹೇಳೋದಕ್ಕೆ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಬಾಂಗ್ಲಾದೇಶ ತನ್ನ ಕುತಂತ್ರಿ ಬುದ್ಧಿ ಭಾರತದ ಮೇಲೆ ತೋರಿಸ್ತಾನೆ ಇರುತ್ತೆ. ಕೈಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ಭಾರತದ ಮೇಲೆ ಕತ್ತಿ ಮಸೆಯುತ್ತಲೇ ಇರುತ್ತೆ. ಇಷ್ಟು ದಿನ ಬಾಂಗ್ಲಾ ಹಿಂದೂಗಳ ಮೇಲೆ ಅಟ್ಟಹಾಸ ಮೆರೆಯುತ್ತಿದ್ದ ಬಾಂಗ್ಲಾಕ್ಕೆ ಈಗ ಚಳಿ ಜ್ವರ ಬಂದಿದೆ. ತಾನೊಂದು ಬಗೆದ್ರೆ ವಿಧಿಯೊಂದು ಬಗೆಯುತ್ತೆ ಅನ್ನೋ ತರ ಆಗಿದೆ ಬಾಂಗ್ಲಾದೇಶದ ಪಾಡು. ಬೇರೆಯವರಿಗೆ ಕೆಡುಕು ಮಾಡೋಕೆ ಹೋಗ್ತಿರುವ ಬಾಂಗ್ಲಾಕ್ಕೆ ಕೆಡುಕು ಆಗ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುತ್ತಿರುವ ಬಾಂಗ್ಲಾದೇಶಕ್ಕೆ ಅರಖಾನ್ ಆರ್ಮಿ ದೊಡ್ಡ ಟೆನ್ಷನ್ ಆಗಿದೆ. ಬಾಂಗ್ಲಾಕ್ಕೆ ಚಮಕ್ ಕೊಟ್ಟ ಅರಖಾನ್ ಆರ್ಮಿ. ಮಯನ್ಮಾರ್ನಲ್ಲಿರುವ ಅರಖಾನ್ ಆರ್ಮಿ ಬಾಂಗ್ಲಾದ ಮೇಲೆ ಸಮರ ಸಾರಿದೆ. ಯೂನಸ್ ಸರ್ಕಾರದ ಹುಟ್ಟಡಗಿಸೋಕೆ ಪಣ ತೊಟ್ಟಿದೆ. 4 ದಿನದ ಹಿಂದೆ ಮಯನ್ಮಾರ್ನ ಬಂಡುಕೋರರ ಗುಂಪಾದ ಅರಖಾನ್ ಸೇನೆ ಬಾಂಗ್ಲಾದ 3 ಹಡಗುಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಮಯನ್ಮಾರ್ನ ಯಾಂಗೋನ್ನಿಂದ ಕಾಕ್ಸ್ ಬಜಾರ್ನಲ್ಲಿರುವ ಟೆಕ್ನಾಫ್ ಲ್ಯಾಂಡ್ ಪೋರ್ಟ್ಗೆ ತೆರಳುತ್ತಿದ್ದ ಹಡಗುಗಳನ್ನು ನಾಫ್ ನದಿಯ ಮೂಲಕ ಸಂಚರಿಸುತ್ತಿದ್ದಾಗ ಅರಖಾನ್ ಆರ್ಮಿ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. 3 ಸರಕು ಹಡಗುಗಳಲ್ಲಿ ಒಣಮೀನು, ವೀಳ್ಯದೆಲೆ, ಕಾಫಿ ಮತ್ತು 30ರಿಂದ 40 ಕೋಟಿ ಮೌಲ್ಯದ ಇತರ ಸರಕುಗಳು ಇದ್ವು. ಜನವರಿ 16ರಂದು ವಶಕ್ಕೆ ಪಡೆಯಲಾಗಿತ್ತು. ಜನವರಿ 20ರಂದು ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲಿ ಅರಖಾನ್ ಆರ್ಮಿ ಹಡಗಿನ ಯಾವುದೇ ಸಿಬ್ಬಂದಿಗೆ ತೊಂದರೆ ಕೊಟ್ಟಿಲ್ಲ. ಹಾಗೆ ಅಲ್ಲಿ ಯಾವುದೇ ವಸ್ತುಗಳನ್ನು ಮುಟ್ಟಿಲ್ಲ. ಸರಕುಗಳ ಆಮದುದಾರರ ಜೊತೆ ಅರಖಾನ್ ಆರ್ಮಿ ಒಪ್ಪಂದ ಮಾಡಿಕೊಂಡು ಬಿಟ್ಟು ಕಳಿಸಿದೆ. ಒಂದು ರೀತಿಯಲ್ಲಿ ಯೂನಸ್ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಅರಖಾನ್ ಆರ್ಮಿ ಈ ರೀತಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದ್ದು ಇಲ್ಲದಂತಿದೆ ಯೂನಸ್ ಸರ್ಕಾರ. ಬಾಂಗ್ಲಾದೇಶದಲ್ಲಿ ಒಂದು ಸರ್ಕಾರ ಇರಬೇಕು, ಅದಕ್ಕೆ ಇದೆ ಹೊರತು ಅದರಿಂದ ಏನೂ ಆಗ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ ಯೂನಸ್ ಸರ್ಕಾರದ ಪರಿಸ್ಥಿತಿ. ಇಲ್ಲಿ ಯಾರ ಮೇಲೂ ಯಾರಿಗೂ ಹಿಡಿತವಿಲ್ಲ. ಪೊಲೀಸರಿಗೆ ಪವರ್ ಇಲ್ಲ. ಸೇನೆ ಸರ್ಕಾರದ ಬಗ್ಗೆ ಕ್ಯಾರೆ ಅನ್ನಲ್ಲ. ಆದರೆ ಅಲ್ಲಿನ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಅಟ್ಟಹಾಸ ಮೆರಿತಾ ಇದ್ದಾರೆ. ಆದರೆ ಬಾಂಗ್ಲಾಕ್ಕೆ ಅರಖಾನ್ ಆರ್ಮಿ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಸೇನೆ ಬಾಂಗ್ಲಾದ ಗಡಿ ಪ್ರದೇಶದಲ್ಲಿ ದಾಳಿ ಮಾಡ್ತಾ ಇದ್ದು, ಬಾಂಗ್ಲಾ ಮಯನ್ಮಾರ್ ಜೊತೆ 271 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ. ಗಡಿ ಭಾಗ ಅರಖಾನ್ ಆರ್ಮಿ ವಶದಲ್ಲಿದೆ. ಬಲಿಷ್ಠ ಪಡೆ ಈ ಒಂದು ಅರಖಾನ್ ಆರ್ಮಿ ಹೊಂದಿದೆ. ಹೀಗಾಗಿ ರೋಹಿಂಗ್ಯಾ ಮುಸ್ಲಿಮರ ಆಟ ಅರಖಾನ್ ಆರ್ಮಿ ಮುಂದೆ ನಡೀತಾ ಇಲ್ಲ. ಹೀಗಾಗಿ ರೋಹಿಂಗ್ಯಾ ಮುಸ್ಲಿಮರು ಬಾಂಗ್ಲಾಕ್ಕೆ ಅಕ್ರಮವಾಗಿ ಹೋಗ್ತಾ ಇದ್ದಾರೆ. ರೋಹಿಂಗ್ಯಾ ಮುಸ್ಲಿಮರನ್ನ ಮಾತ್ರ ಕಳಿಸ್ತಾ ಇಲ್ಲ, ಅರಖಾನ್ ಆರ್ಮಿ ಬಾಂಗ್ಲಾ ಗಡಿ ಪ್ರದೇಶದಲ್ಲಿ ದಾಳಿ ಮಾಡ್ತಾ ಇದೆ. ಇದರಿಂದ ಯೂನಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗಿದೆ. ಇದರಿಂದ ಹೇಗೆ ಬಚಾವಾಗೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಬಾಂಗ್ಲಾ ಸರ್ಕಾರ. ಹೇಗಿದೆ ಅರಖಾನ್ ಆರ್ಮಿ ಸಾಮ್ರಾಜ್ಯ? ಅರಖಾನ್ ಸಾಮ್ರಾಜ್ಯದಿಂದ ಹುಟ್ಟಿಕೊಂಡಿದ್ದೆ ಇದು ಅರಖಾನ್ ಆರ್ಮಿ. ಇದೊಂದು ದೊಡ್ಡ ಹಳೆ ಕಥೆ ಇದೆ. ಒಂದು ದೇಶದಲ್ಲಿ ಹೇಗೆ ಒಂದು ಸೇನಾ ಪಡೆ ಇರುತ್ತೋ ಹಾಗೆ ಅರಖಾನ್ ಆರ್ಮಿ ಪಡೆಯನ್ನ ಕಟ್ಟಿಕೊಂಡಿದೆ. ಈ ಟೀಮ್ನಲ್ಲಿ 65ರಷ್ಟು ಸೈನಿಕರು ಬುದ್ಧರಿದ್ರೆ, 35% ಜನ ಅರಖಾನ್ ಆರ್ಮಿ ಪರವಿರ ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ. 40,000ಕ್ಕೂ ಹೆಚ್ಚು ಸೈನಿಕರು ಈ ಪಡೆಯಲ್ಲಿದ್ದಾರೆ. ಮಯನ್ಮಾರ್ ಗಡಿ ಪ್ರದೇಶದ ಬಳಿ ಇರೋ ಬಾಂಗ್ಲಾ ಪ್ರದೇಶದ ಹಿಡಿತವನ್ನ ಈ ಅರಖಾನ್ ಆರ್ಮಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. 271 ಕಿಲೋಮೀಟರ್ ಗಡಿ ಪ್ರದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬಾಂಗ್ಲಾಕ್ಕೆ ಭಯ ಹುಟ್ಟಿಸ್ತಾ ಇದೆ. ಈ ಅರಖಾನ್ ಸೇನೆ ಲೆಕ್ಕವಿಲ್ಲದಷ್ಟು ಭೂಭಾಗ ಮತ್ತು ಮಿಲಿಟರಿ ಪೋಸ್ಟ್ಗಳನ್ನು ಪಡೆದುಕೊಂಡಿದೆ. ಮಯನ್ಮಾರ್ನಲ್ಲಿರುವ ರಾಖೈನ್ ರಾಜ್ಯದ 80ರಷ್ಟು ಭಾಗವನ್ನು ಅರಖಾನ್ ಆರ್ಮಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಭಾರತದ ಜೊತೆ ಚೆನ್ನಾಗಿದೆ ಅರಖಾನ್ ಆರ್ಮಿ ಸಂಬಂಧ. ಅರಖಾನ್ ಆರ್ಮಿ ಜೊತೆ ಭಾರತ ಸಂಬಂಧ ಚೆನ್ನಾಗಿದೆ. ಭಾರತದ ರಾಜತಾಂತ್ರಿಕರು ಅರಖಾನ್ ಆರ್ಮಿ ಪ್ರತ್ಯೇಕತಾವಾದಿಗಳನ್ನ ಇತ್ತೀಚೆಗಷ್ಟೇ ಭೇಟಿಯಾಗಿದ್ರು. ಈ ಭಾಗ ಸಂಪೂರ್ಣ ಅರಖಾನ್ ಆರ್ಮಿ ಕೈಯಲ್ಲಿ ಇರೋದ್ರಿಂದ ಕಳದನ್ ಪ್ರಾಜೆಕ್ಟ್ ಮುಗಿಬೇಕು ಅಂದ್ರೆ ಇವರು ಒಪ್ಪಿಗೆಯನ್ನ ಕೊಡಬೇಕು. ಹಾಗೆ ಇಲ್ಲಿನ ಸ್ವಿತ್ವೇ ಬಂದರು ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಭಾರತ ಮಾಡ್ತಾ ಇದ್ದು, ಅರಖಾನ್ ಆರ್ಮಿ ಆ ಪ್ರದೇಶವನ್ನ ವಶಕ್ಕೆ ಪಡೆದ್ರೆ ಭಾರತ ಅಲ್ಲಿಂದ ಹೊರಡಬೇಕು ಅನ್ನೋ ಚರ್ಚೆ ಕೂಡ ಆಗಿತ್ತು. ಆದರೆ ಅರಖಾನ್ ಆರ್ಮಿ ಭಾರತದ ಪ್ರಾಜೆಕ್ಟ್ಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದೆ. ಇದನ್ನೆಲ್ಲ ನೋಡಿದ್ರೆ ಭಾರತದ ಜೊತೆ ಅರಖಾನ್ ಆರ್ಮಿ ಬಹಳ ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಬಾಂಗ್ಲಾ ಬಾಲ ಬಿಚ್ಚಿದ್ರೆ ಭಾರತ ಅರಖಾನ್ ಆರ್ಮಿಯನ್ನ ಚೂ ಬಿಡಲಿದೆ. ಹೀಗಾಗಿ ಬಾಂಗ್ಲಾ ಭಾರತದ ಮುಂದೆ ಮಂಡಿ ಊರಲೇಬೇಕು. ಅರಖಾನ್ ಆರ್ಮಿಯಿಂದ ಪಾರಾಗಲು ಭಾರತ ಸಹಾಯವನ್ನ ಪಡೆಯಲೇಬೇಕು. ಈಗ ಹಡಗುಗಳನ್ನು ವಶಕ್ಕೆ ಪಡೆದು ಬಿಟ್ಟು ಕಳಿಸಿದ ಈ ಅರಖಾನ್ ಸೇನೆ ಮುಂದೆ ಬಾಂಗ್ಲಾವನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ.